ಏನಮ್ಮ ನೀನು ಹೇಳ್ತಿರೋದು? ಇವಳು ನಮ್ಮ ತ್ರಿನೇತ್ರಿನಾ? ಹೌದೇ? ನಿನ್ನ ಗಂಡನ ಕರಿ. ಈ ತರ ಎಲ್ಲ ಅನ್ನಿಸ್ಕೊಂಡು ನಾಟಕ ಮಾಡೋ ಅವಶ್ಯಕತೆನೇ ಇಲ್ಲ. ನಡೀರಿ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಮ್ಮ? ನನ್ನ ಮೊಮ್ಮಗಳನ್ನ ಕರ್ಕೊಂಡು ನಮ್ಮ ದಾರಿಗೆ ನಾವು ಹೋಗ್ತೀವಿ. ನಿಮ್ಮ ಮೊಮ್ಮಗಳು ಎಲ್ಲಿದ್ದಾಳೆ? ಇಲ್ಲೋಡು, ಇಲ್ಲೇ ನಿಂತಿದ್ದಾಳಲ್ಲ ಕಲ್ಲಂತರ. ರತ್ನಜ್ಜಿ, ನಿಮ್ ಮೊಮ್ಮಗಳು ತ್ರಿನೇತ್ರಿನ ಹುಡ್ಕೊಂಡ್ ಕರ್ಕೊಂಡ್ ಬರ್ತೀನಿ ಅಂತ ನನ್ ಮೈದ್ನ ವಿಶಾಲ್ ಹೋಗಿದ್ದಾನೆ, ಗೊತ್ತಾ? ಸುಮ್ಮನೆ ಇರ್ತೀಯ ಹಾಸಿನಿ? ಇಲ್ಲಿ ನಡೆದಿರೋದೆಲ್ಲ ನಾಟಕ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಇನ್ನು ಇದನ್ನ ತಿಳ್ಕೊಳ್ದೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನಂತ ಅಮಾಯಕಳು ಬೇರೆ ಯಾರೂ ಇಲ್ಲ. ನನಗೆ ಅರ್ಥ ಆಯ್ತು ಅತ್ಗೆ. ತ್ರಿನೇತ್ರಿ ಸೀರೆ ಉಟ್ಕೊಂಡು ನಮ್ ನಯನಿ ತರ ನಟಿಸ್ತಾ ಅವ್ರ ಅಜ್ಜಿನ ಅವಳ ಸೋದರತ್ತೆನ ಇಲ್ಲಿ ಇರಿಸ್ಕೊಂಡಿದ್ದಾಳೆ. ಯಾಕೆ? ಚೆನ್ನಾಗಿ ತಿನ್ನೋದಿಕ್ಕ? ಏ ಸುಮನ, ನೋಡು, ಹೀಗೆಲ್ಲ ಮಾತಾಡ್ದೇನೆ ನನ್ ಉರಿಯೋದು. ವಯಸ್ಸಾಗಿರೋ ಮುದ್ಕಿ ನಿನ್ಗೆ ಎಷ್ಟೊಂದ್ ಇರ್ಬೇಕಾದ್ರೆ ವಯಸ್ಸು ಹುಡ್ಗ ನಾನು, ನನ್ಗಿನ್ನೆಷ್ಟು ಇರ್ಬೇಕು? ಯಾರೋ ಮುದುಕಿ? ನೀರ್ ಕಣ ಮುದುಕ. ಆ ಹೌದು, ಒಂದೇ ಒಂದು ಕೆಲಸನೂ ಮಾಡ್ದೆ ಸೋಮಾರಿ ತರ ಅಲ್ಕೊಂಡ್ರು ನನ್ನ ಅಳಿಯ. ಮುಕುಂದನು ಮುದುಕನೆ, ನೀನು ಮುದುಕನೆ. ನಿಜಾನೇ. ಹೇಯ್, ನೀನ್ ಬಾಯಿ ಮುಚ್ಚೆ. ಮಾಮ್, ಅಯ್ಯ, ನಮ್ಮನೇಲೆ ಇದ್ದು ನಮ್ಗೆ ಇನ್ಸಲ್ಟ್ ಮಾಡ್ತಿರೋ ಇವ್ರನ್ನ ಒಂದ್ ಕ್ಷಣ ಕೂಡ ಇಲ್ಲಿ ಇರೋದು ಬಿಡ್ಬಾರ್ದು ಮಾಮ್. ನಿಮಿಷ ಏನೋ, ಒಂದು ಕ್ಷಣ ಕೂಡ ಇಲ್ಲಿರಲ್ಲ. ಬಾಮ್ಮ ಹೋಗೋಣ. ಬಾ ಹೋಗೋಣ. ಏನು ತಮಾಷೆ ಮಾಡ್ತಿದ್ದೀರಾ? ನನ್ ಗಂಡ ಮಕ್ಳನ್ನೆಲ್ಲ ಬಿಟ್ಟು ನಿಮ್ ಮೊಮ್ಮಗಳ ತ್ರಿನೇತ್ರಿ ತರ ಲಂಗ ದಾವಣಿ ಹಾಕೊಂಡು ನಿಮ್ ಜೊತೆ ಬಂದ್ಬಿಡ್ಬೇಕಾ? ಹಾ, ಹಂಗ್ಯಾಕೆ ಹೇಳ್ತಿದೀಯೇ? ನೀನು ನೈನಿ ಅಲ್ವಲ್ಲ, ನಮ್ ತ್ರಿನೇತ್ರಿ ಅಲ್ವಾ? ಯಾರಂದ್ರು? ಅನ್ನೋದು ಅಂದ್ರೆ ಏನೇ? ವಿಶಾಲ್ ಅವರ ಹೆಂಡತಿಯಾಗಿ ನಟನೆ ಮಾಡ್ತಾ ಚಿಕ್ಕ ಮಕ್ಕಳಿಗೋಸ್ಕರನಾದ್ರೂ ಒಂದು 4 ದಿವಸ ಇಲ್ಲಿ ಇರ್ಬೇಕು ಅಂತ ನೀನೇ ಹೇಳಿದೆ ಅಲ್ವೇನೆ? ಅಜ್ಜಿ ಕೋಪದಲ್ಲಿ ನಾನು ಹೇಳಿದ್ದನ್ನೆಲ್ಲ ಮರ್ತೋಗಿದ್ದಾರೆ. ಇದು ನಡೆದಿರೋ ಕಥೆ ಕೇಳಿಸ್ಕೊಂಡ್ರಾ? ಏನ್ ನೈನಿ ಅಜ್ಜಿ ಹಾಗೆ ಹೇಳ್ತಿದ್ದಾರೆ? ಅಂದ್ರೆ ನೀನ್ ಹೊಸ ಅಕ್ಕನಾ? ನೀನು ಈ ಅಜ್ಜಿ ತರನೇ ಹುಚ್ಚುಚ್ಚಾಗಿ ಮಾತಾಡ್ಬೇಡ ಸುಮ್ಮನ. ಚೆನ್ನಾಗೆ ನಾಟಕ ಮಾಡ್ತೀಯಮ್ಮ ತ್ರಿನೇತ್ರಿ. ನಿಮ್ ಅಜ್ಜಿ ಇಷ್ಟೆಲ್ಲ ಹೇಳದ್ಮೇಲೂ ನೀನ್ ನಾಟಕ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಿನ್ನ ನೈನಿ ಅಂತ ನಾವು ನಂಬ್ತೀವಿ ಅಂತ ಅನ್ಕೊಂಡಿದ್ಯಾ? ಬ್ರೋ, ಹೀಗೆ ತಪ್ಪು ತಿಳ್ಕೊಂಡು ನಾವೇ ಜಗಳ ಆಡಬಾರ್ದು. ನೀವೀಗ ಸಮಾಧಾನ ಮಾಡಕ್ ಬರ್ಬೇಡಿ. ಇಲ್ಲೀಗ ಪರಿಸ್ಥಿತಿ ಕೈ ಮೀರಿ ಹೋಗ್ತಿದ್ರು ಏನೂ ಆಗಲ್ಲ, ಆರಾಮಾಗಿರಿ ಅಂತ ಹೇಳಿದ್ರಂತೆ ನಿಮ್ಮಂತವ್ರು ಯಾರೋ. ಅಮ್ಮ, ಏನ್ ನಡೀತಾ ಇದೆ ಅಮ್ಮ? ನೀನ್ ನೋಡಿದ್ರೆ ಇವಳು ತ್ರಿನೇತ್ರಿ ಅಂತ ಇದೆಯಾ, ಅವಳು ನೋಡಿದ್ರೆ ನಿಮ್ಮ ಮಗಳು ನಾನು ಯಾಕಾಗ್ಲಿ ಅಂತ ಹೇಳ್ತಾ ಇದ್ದಾಳೆ. ಯಾರ್ ಮಾತ್ ನಂಬೋದು? ನಾನ್ ದೊಡ್ಡವಳು, ನಿನ್ನ ಹೆತ್ತವಳು, ಇವಳ ಸಾಕ್ದವಳು. ನನ್ನ ಮಾತ್ ನಂಬಕ್ಕಾಗಲ್ವಾ ಏನು? ವಯಸ್ಸಾದ್ರೆ ಸಾಲದು ಅಜ್ಜಿ, ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕು. ಹಾ, ಏನಪ್ಪ ನೀನು ಕೂಡ ನನಗೆ ಹೇಳ್ತಾ ಇದೀಯಾ? 3 ಜನ ಸೇರಿ ಹೀಗ್ ನಾಟಕ ಮಾಡೋಣ ಅಂತ ನೀನೇ ಅಲ್ವಾ ಹೇಳಿದ್ದು?
ವೆರಿ ಗುಡ್. ಈ ಡ್ರಾಮಾದಲ್ಲಿ ನಿಮ್ ಪಾತ್ರ ಕೂಡ ಇದೆಯಾ ವಿಕ್ರಾಂತ್ ಅವ್ರೆ? ಏನಮ್ಮ ಈ ಅಜ್ಜಿ ಹೀಗ್ ಮಾತಾಡ್ತಾ ಇದ್ದಾರೆ? ಬಾಯಿ ಮುಚ್ಚೋ. ಇನ್ನೂ ಆಟ ಆಡ್ಬೋದು ಅಂತ ಅನ್ಕೋಬೇಡ. ಈ ವಯಸ್ಸಲ್ಲಿ ಇವ್ರಿಗೆ ಸುಳ್ಳು ಹೇಳೋ ಅಂತ ಅವಶ್ಯಕತೆ ಏನಿದೆ? ನಾನು ಅದೇ ಹೇಳ್ತಿರೋದು. ನಾನ್ ನಂಬಲ್ಲ. ಅವಳ ನನ್ ತಂಗಿ ನೈನಿನೇ. ಓಡ ಹೊಡೆದವಳು. ನನಗೆ ನಂಬಿಕೆ ಬರ್ತಾ ಇಲ್ಲ. ನೀನೇನಕ್ಕ ಹಾಗೆ ಹೇಳ್ತೀಯಾ? ಇವ್ರ ಮಾತ್ ಕೇಳಿಸ್ಕೊಂಡ್ರೆ ತಲೆ ಕೆಟ್ಟು ಹೋಗುತ್ತೆ. ನೋಡು ಅಜ್ಜಿ, ಅಲ್ಲಿ ಕೂಡ ಹೋಗ್ ಬರೋಣ ಅಮ್ಮ. ನಿನ್ನ ಬಾಯಿ ಉಪ್ಪಾಕ. ಅದೇ ನಮ್ ಸಂಬಂಧಿಕರ ಮನೆನಾ? ಅತ್ಗೆ, ಈಗ ನಿಮ್ಗಾದ್ರೂ ಏನಾದ್ರೂ ಅರ್ಥ ಆಗ್ತಾ ಇದ್ಯಾ? ಸ್ವಲ್ಪ 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 ಹುಚ್ಚಿಡಿತಿದ್ಯಾ? ಬಾಯಿ ಮುಚ್ಕೊಂಡಿರ್ತೀಯ. ಸಿ, ಇಲ್ಲಿ ನೈನಿ ಇದ್ದಾಳೆ, ಇಲ್ಲಿ ನೈನಿ ಇಲ್ಲ. ಒಂದ್ ವೇಳೆ ಇದ್ದಾಳೆ ಅಂತ ಅನ್ಕೊಳ್ಳಿ, ಆಗ ಇಲ್ಲಿರೋದು ತ್ರಿನೇತ್ರಿ ಅಂತ ಅಜ್ಜಿನೇ ಏನ್ ಹೇಳ್ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಾಗುತ್ತೆ. ಹೌದು ಅತ್ತೆ. ಇವ್ರ ಮೊಮ್ಮಗಳು ನೆನ್ನೆ ರಾತ್ರಿನೇ ಮನೆ ಬಿಟ್ಟು ಹೋಗಿದ್ದಾಳೆ. ಅವ್ರನ್ನ ಹುಡ್ಕೋದಿಕ್ಕೆ ವಿಶಾಲ್ ಬ್ರೋ ಹೋಗಿದ್ದಾನೆ.